ಬಳಕೆ ಹಾಗೂ ವ್ಯಾಪಾರದಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಬೆಳಗ್ಗೆನೇ ಟೆಂಪಲ್ಲು ಮತ್ತು ಜಾತ್ರೆ ವೈಬ್ಸ್ ತೋರಿಸ್ತಾ ಇದ್ದೀನಿ ಅಂತಲಾ? ಹೌದು, ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಅಂದರೆ ನಾವಿರೋ ಪ್ಲೇಸಲ್ಲಿ ಊರದ್ದು ದೇವರಿರುತ್ತಲ್ಲ ಅದ್ರದ್ದು ಹಬ್ಬ ಜಾತ್ರೆ ಎರಡೂ ಹೇಳ್ಬೋದು. ಹಾಗೆ ನಾನು ಸೋನು ಇಬ್ಬರೇ ಬಂದ್ವಿ, ಯಾಕಂದರೆ ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು ಹೋಗಿದ್ರು. ಅವ್ರು ಆಮೇಲೆ ಟೆಂಪಲಿಗೆ ಬರ್ತಾರೆ. ಬಟ್ ಸೋನು ಕ್ಲಾಸಸ್ ಇದ್ದಿದ್ದರಿಂದ ನಾನು ಸೋನು ಬೇಗ ಬಂದು ಪೂಜೆ ಮಾಡಿಕೊಂಡು ಹಾಗೆ ಸೋನು ಒಂದು ರೌಂಡ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಕರ್ಕೊಂಡು ಬಂದೆ. ಹಾಗೆ ಇವತ್ತು ಶಿರೀಶ್ ಏನೋ ನಂಗೆ ಸರ್ಪ್ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಏನು ಸರ್ಪ್ರೈಸ್ ಮಾಡ್ತಾನೆ ಶಿರೀಶ್ ಇವತ್ತು ನನಗೆ ಅಂತ. ಯೂಟ್ಯೂಬ್ಗೆ ಹಿಂಗೆ ಮಾಡಬೇಕು. ನೀವು ಬರ್ತೀರಾ? ಏನ್ ನಿಮ್ಮ ಹೆಸರು? ರಾಜಣ್ಣ ಅವರು. ಯಾವ ಊರು? ಹೌದಾ, ಅಲ್ಲಿಂದ ಬರ್ತೀರಾ ಇಲ್ಲಿ ಶಾಪ್ ಹಾಕಕ್ಕೆ? ವಾವ್, ಶ್ರಾವಣ ಬೆಳಗೊಳ ಗೊತ್ತು. ಹಿಂಗಾಗೋಯ್ತು ಪರಿಸ್ಥಿತಿ. ನೀನು ಊಟ ಮಾಡಿಕೊಂಡು ಮೊಬೈಲ್ ನೋಡಬಾರ್ದು, ಮೊನ್ನೆ ಡಾಕ್ಟ್ರ್ ಹೇಳಿದ್ರು. ಸೋನು ಹೋಗ್ತದೆ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಹೋಲಿ ಬಿಡು, ಕಂಪ್ಲೇಂಟ್ ಹೇಳ್ಬೇಡ. ಲಕ್ಷ್ಮೀ ವೆಂಕಟೇಶ್ವರಂಗೆ ಕಟ್ ಮಾಡ್ಕೊ, ಮಿಕ್ಕಿದ್ದು ಕಳ್ಸಕ್ಕೊಂಚೂರು ಇಟ್ಕೊಂಡು ಅದು ದೇವ್ರಿಗೆ ಹಾಕ್ಬಿಡು. ಲಕ್ಷ್ಮೀ ಫೋಟೋಗೆ ಕಡಲೆಪುಡಿ, ಕೊಬ್ಬರಿ ಫ್ರೆಶ್ ಆಗಿರುತ್ತೆ. ಏನು ಬೆಳಗ್ಗೆ ಹೋದ್ವಲ್ಲ, ಆಲ್ರೆಡಿ ನಾವು ಪೂಜೆ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗಾಗಲೇ ಜನ. ನಾವು ಹೋದಾಗಲೇ ಸೆಂಟ್ ಮೇರೀಸ್ವರೆಗೂ ಇತ್ತು. ಮಳೆ ಬಂದ್ಬಿಡುತ್ತೆ ಅಂತ ಅರ್ಧ ಜನ ಬಂದ್ಬಿಟ್ಟವ್ರು. ಹಾಗೆ ಪೂಜೆ ಎಲ್ಲ ಮುಗಿಸಿ ಸೋನನ್ ಕ್ಲಾಸಿಗೆ ಕಳಿಸಿ ನಾನಿಲ್ಲಿ ಅತ್ತೆ ಮನೆಗೆ ಬಂದೆ. ನಾನು ಬರೋಷ್ಟೊತ್ತಿಗಾಗಲೇ ಸುಶೀಲಕ್ಕ ಆರತಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಮುಂಚೆನೇ ಹೇಳ್ದಂಗೆ ನಾವು ಉರಿಗಡಲೆ ಆರತಿನೇ ಮಾಡೋದ್ರಿಂದ ಉರಿಗಡಲೆ, ಸ್ವಲ್ಪ ಕೊಬ್ಬರಿ, ಏಲಕ್ಕಿ ಕಾಯಿ ಹಾಗೆ ಬೆಲ್ಲದ ಪಾಕ ಮಾಡ್ಕೊಂಡು ದೇವ್ರಿಗೆ ಹೇಗೆ ಆರತಿ ಮಾಡ್ತಾರೋ ಆ ಥರ ಮಾಡ್ತಾಯಿದ್ರು ಸುಶೀಲಕ್ಕ. ನೋಡು ಆ ಥರದಲ್ಲ ಪೂಜೆಗೆ ಹೆಣಲ್ಲ ಎಲ್ಲ ಗೊತ್ತಿಲ್ಲಪ್ಪ. ಏನಕ್ಕೆ ಸುಶೀಲಕ್ಕ? ದೇವಸ್ಥಾನಕ್ಕೆ ಅಂದರೆ ಬರ್ತೀನಿ.
ಓಕೆನಾ ಕೇಳ್ಕೊ ಕಟ್ಟಿಂಗ್ ನಾನೇನೋ ನೀನು ಮಾಡಿರ್ತೀಯ ಅಂತ ಅನ್ಕೊಂಬಂದೆ ನಿಜ ಅಂದೆ. ಸೋನು ಅಕ್ಕಂಗೂ ಹೇಳಿದೆ, ಶಿರೀಶ್ ಏನೋ ಸರ್ಪ್ರೈಸ್ ಮಾಡ್ತೀನಿ ಅಂದೆ. ಹೌದಾ? ಮುಂಚೆ ನಾನು ಡಿಸೈಡ್ ಮಾಡ್ಕೊಂಡಿದ್ದ ಸ್ನಾನ ಮಾಡಿದ್ದಲ್ದೇ ನಮಗೆ ಸರ್ಪ್ರೈಸ್ ಕೊಡೋಣ ಅಂತ. ಮಮ್ಮಿ ಕೊಟ್ಬಿಟ್ಟು ಹೋಗಿದ್ದು ಕಳ್ಸಿದ್ ಬಂದಿದ್ದು. Hey, mommy. Mom, take this. ಅಲ್ಲ, ಹಾಗೆ ನಾವು 3 ಜನ ಸೇರಿಕೊಂಡು ಹೇಗೆ ಜಾತ್ರೆ ಮಾಡಿದ್ವಿ, ಹಾಗೆ ಶಿರೀಶ್ ಲಾಸ್ಟಲ್ಲಿ ಒಂದು ಸರ್ಪ್ರೈಸ್ ಕಡೆಗೂ ಮಾಡಿಕೊಟ್ಟ. ಅದೇನು ಅಂತ ಕಡೆವರೆಗೂ ವ್ಲಾಗಲ್ಲಿ ನೋಡಿ. ಇಡ್ತೀವಲ್ಲ ಆಗಲ್ಲ, ಅದಕ್ಕೆ ಹಂಗೆ ಬಿಟ್ಟೆ. ಈ ಸತಿ ಹಿಂಗೆ ಇರಲಿ. ಪುಟಾಣಿ ಪಾಕ ಸೇರ್ಕೊಳ್ತೇನೋ. ಹಾಂ ಇಕ್ಕಿದ್ದಿದ್ರೆ ಅದು ಕುತ್ಕೊಂಡ್ಬಿಡೋದಲ್ಲ. ಅಲ್ಲ, ಮಮ್ಮಿ ಮಾತು ತೆಗ್ದಿ ತಕ್ಷಣ ವಿಡಿಯೋ ತೊಳಪ್ಪ. ತೆಂಗಿನಕಾಯಿ ಕ್ಲೀನ್ ಆಯ್ತು. ಗುಂಡಣ್ಣ ಮೂರಾಯ್ತು, ಇನ್ನೊಂದು ಇಲ್ಲ ಮುಗಿತಾ? ಇದು ಪಾಯಸ ಹಾಗೆ ಸಾಂಬಾರು ರೆಡಿ ಆಯಿತು. ಹೌದು. ಈಗ ಕಾಫಿ ಬ್ರೇಕು. ಇವರು ಬಂದಾಗಿಂದ ಕಾಫಿ ಕೇಳ್ತಾ ಇದ್ರು, ನಾವು ಬೇಡ ಬೇಡ ಅಂತ ಇದ್ವಿ. ಇವಾಗ ಸ್ವಲ್ಪ ಪೂಜೆ ಎಲ್ಲ ಆಗಿ ಕಾಫಿ ಬ್ರೇಕ್ ತೊಗೊಂಡು ನಮ್ಮ ಅಕ್ಕ ಬೋಂಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾವಿವಾಗ ಕಾಫಿ ಮಾಡ್ತಾ ಇದ್ವಿ. ಎಲ್ಲ ಕಾಫಿ ಟೈಮ್. ಟೈಮು 2 ಎಲ್ಲ ಕಾಫಿ ಕುಡಿತಾ ಇದ್ದೀವಿ. ನೋ 150. ಇದಕ್ಕೆ ಹಾಕೋ ಬೋಂಡಕ್ಕೆ. ಹಾಕು ನೋಡೋಣ. ಪರವಾಗಿಲ್ಲ, ಇಲ್ಲ ನಮ್ಮ ಮಗ ನೀಟಾಗಿ ಹಾಕ್ತು. ಪರವಾಗಿಲ್ಲ. ಅದು ಮಗ ಯಾಕಮ್ಮಿ ದೊಡ್ಡ ಮಗ, ಚಿಕ್ಕ ಮಗ ಇದ್ದಿದ್ದು. ಏನು ಬ್ರೇಕಾ? ಕಾಫಿ ಬ್ರೇಕ್. ಸರಿಗಾಗೈತಾ?
ಪರ್ಫೆಕ್ಟ್. ಬೋಂಡ ಬಂತು ಶಿರೀಶ್. ಎಸ್. ಟೇಸ್ಟ್ ನೋಡೋ, ಬೋಂಡ ತಿನ್ನೋಣ. ಬಿಸಿ ಇದೆ. ಚೂರು ಸೆಪ್ಪೆ ಅನಿಸ್ತಾ ಇದೆ ಚೂರು ನನಗೆ ಅಲ್ವಾ. ನನಗೆ ಕಡಲೆ ಬೀಜ ಸಿಕ್ತು ಅದಕ್ಕೆ ಬೋಂಡ ಬಿದ್ದೋಗ್ಬಿಡ್ತಾ. ಬೇಡ, ಇದಕ್ಕೊಂಚೂರು ಆಲೂಗಡ್ಡೆ ತುರ್ದು ಹಾಕ್ಬೇಕಾಯ್ತು, ಚೆನ್ನಾಗಿರೋದು. ತುರ್ದು ಹಾಕ್ಬೇಕಾಯ್ತು, ನನಗೂ ಮರ್ತೋಯ್ತು. ಇನ್ನೊಂಚೂರು ಉಪ್ಪು ಹಾಕಮ್ಮ. ಸಾಕಮ್ಮ. ಈ ಥರ ಇಟ್ಕೊಂಡಿರೋ ಫ್ರೈ ಮಾಡೋಣ, ಅದು ನೀಟಾಗಿ ಆಗೋದು. ಶಾವಿಗೆ ಪಾಯಸ. ಥ್ಯಾಂಕ್ ಯು ಶಿರೀಶ್. ನೋಡ್ತೀನಿ ಇರು ಚೆನ್ನಾಗೈತಾ ಇಲ್ವಾ ಅಂತ ಟೇಸ್ಟ್ ಮಾಡಿ. ಅಮ್ಮಿ ನಿಂಗೆ ಯಾವ ಥರ ಮಾಡಿಕೊಟ್ಟಿದ್ನೆ ನಮ್ಮ ಇಷ್ಟು ವರ್ಷದಲ್ಲಿ. ಕಿಡ್ಸ್ ಎಲ್ಲ ನನ್ನ ಪಾರ್ಟಿ ನನಗೋಸ್ಕರ ಮಾಡಿದೆ. ನಿನ್ಗೆ ಒಂದು ದಿವಸನಾದ್ರು ಮಾಡಿಕೊಟ್ಟಿದ್ನ ಅವನು ಇಷ್ಟು ವರ್ಷದಲ್ಲಿ. ಹಾಂ, ನೀನಿರು, ಹೋಗ್ಬೇಡ ಟೇಸ್ಟ್ ಮಾಡೋವರೆಗೂ. ಪರ್ಸೆಂಟೇಜ್ ಐ ಗೋ ಸಿಟ್ ದೇರ್ ಟೆಲ್. ಸಕ್ಕತ್ತಾಯ್ತಾ? 100 on 100 ಬಿಕಾಸ್ ಸ್ವೀಟು ಸ್ವಲ್ಪ ಮೀಡಿಯಮ್ ಆಗಿದೆ. ಸ್ವೀಟ್ ಬೇಕಂದರೆ ಹಾಕ್ಕೋಬೋದು, ಬಟ್ ನನಗಂತೂ ಪರ್ಫೆಕ್ಟ್, ಸೂಪರ್. ಥ್ಯಾಂಕ್ಸ್. ಏನಕ್ಕೆ ಹಂಗೆ ಡ್ಯಾನ್ಸ್ ಆಡ್ತಾಯಿದ್ಯಾ? ಖುಷಿ ಆಗೋಯ್ತಾ? ನೀನು ಟೇಸ್ಟ್ ಮಾಡೋಗ. ನೀನು ಎಷ್ಟು ಕೊಡ್ತೀಯ ಹೇಳಮ್ಮ? ಚೆನ್ನಾಯ್ತಲ್ಲ? ಅದೇ ನನಗೆ ಪರ್ಫೆಕ್ಟ್ ಆಗಿದೆ ಕಣೋ. ನಾನು ಇಷ್ಟೇ ಸ್ವೀಟ್ ಹಾಕೋದು.
ಬಿಕಾಸ್ ಸ್ವೀಟ್ ಇಲ್ಲ ಅಂತ ದೊಡ್ಡಮ್ಮ. ಕಡಿಮೆ ಮಾಡ್ಬಿಟ್ರು ಅವರು